ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ರಜನಿ ಎಕ್ಸ್‌ಪ್ರೆಸ್. ಆ್ಯಕ್ಚುಲಿ ನಿನ್ನೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟಿ ವಿಜಯಲಕ್ಷ್ಮಿ ಅವರು ಹಾಸ್ಪಿಟಲಲ್ಲಿದ್ದಾರೆ. ಸೊ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಅವರಿಗೆ ಆರ್ಥಿಕ ನೆರವು ಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು 1,00,000 ರೂಪಾಯಿ ಧನ ಸಹಾಯ ಮಾಡಿ ಅವ್ರಿಗೆ ಸಹಾಯ ಮಾಡಿದ್ರು ಅಂತ ಹೇಳಿ ನಿನ್ನೆ ನಾನು ಒಂದು ಸ್ಟೋರಿ ಮಾಡಿದ್ದೆ. ತುಂಬ ಬೇಗ ಸ್ಟೋರಿ ಮಾಡಿದೆ. ಸೊ ಕೆಲವರು ಆ ಸ್ಟೋರಿ ನೋಡಿದವರು ಸುಳ್ಳು ಫೇಕ್ ನ್ಯೂಸು ಸುಳ್ಳೆಲ್ಲ ಹಾಕ್ತಿರಲ್ಲ ಮೇಡಮ್, ಪ್ರೂಫ್ ಇದ್ರೆ ತೋರಿಸಿ ಅಂತ ಕೇಳ್ತಾ ಇದ್ರು. ಸಮಟೈಮ್ಸ್ ಆ ಮೂಮೆಂಟ್ ಅಲ್ಲಿ ನಮ್ಮ ಹತ್ರ ಪ್ರೂಫ್ ಇರಲ್ಲ, ಬಟ್ ಆ ವಿಷಯಗಳು ಸತ್ಯವಾಗಿರುತ್ತೆ. ಸೊ ಈಗ ಪ್ರೂಫ್ ಸಿಕ್ಕಿದೆ. ಸೊ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಆ ನಟಿಯಿಂದನೇ ಇಲ್ಲಿದೆ, ಕೇಳಿ. The second big surprise came because ನಾನು ಇವಾಗ ಮಲಗಿದ್ದೆ. I was sedated and I was sleeping. The surprise came from Sudeep sir because he had sent me an amount for treatment, sent 1 lakh for treatment. Thank you Sudeep sir, because ಇವನ್ನ ನನ್ಗೇನು ಗೊತ್ತಿಲ್ಲ, ಏನ್ ಋಣ ಗೊತ್ತಿಲ್ಲ ನನ್ಗೆ. So emotional when you all help sending me help. ಅಭಾ, ಈ ವಿಡಿಯೋ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಪವರ್ ಚಾನಲ್ ಅವರು ಫಸ್ಟು ಇದನ್ನ ಸುದ್ದಿ ಮಾಡಿದ್ರಂತೆ. ನನ್ನ ಸ್ನೇಹಿತರು ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನೆಕ್ಸ್ಟು ಚಂದನಾ ಟಿವಿ ಅವರು 25,000 ಕೊಟ್ರಂತೆ. ಅಷ್ಟೇ ಅಲ್ಲ, ತುಂಬ ಜನ ಈ ರೀತಿ ಹೆಲ್ಪ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಕೇಳ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಇನ್ನು ತಮ್ಮ ಕಷ್ಟಕ್ಕೆ ಸ್ಪಂದಿಸಿದಂತಹ ಎಲ್ಲರಿಗೂ ವಿಜಯಲಕ್ಷ್ಮಿ ಇಂದು ಧನ್ಯವಾದವನ್ನ ತಿಳಿಸಿದ್ದಾರೆ. ಇಂದು ಸೆಲ್ಫಿ ವಿಡಿಯೋ ಮೂಲಕ ಭಾವುಕರಾಗಿ ಮಾತನಾಡಿರೋ ಅವರು, ಕನ್ನಡ ಚಿತ್ರರಂಗದವರು ಈ ರೀತಿ ಸ್ಪಂದಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ಅದರಲ್ಲೂ ಸುದೀಪ್ ಅವರು ಸಹಾಯ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ನೀವೆಲ್ಲರೂ ನನಗೆ ಸಹಾಯ ಮಾಡಿದ್ದೀರಾ, ಇದಕ್ಕೆ ಏನ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಇಷ್ಟು ದಿನ ನಾನು ಕನ್ನಡ ಇಂಡಸ್ಟ್ರಿ ಬಿಟ್ಟು ದೂರ ಉಳಿದಿದ್ದು ನಾನ್ ಮಾಡಿದಂತಹ ದೊಡ್ಡ ತಪ್ಪು ಅಂತ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ಸದ್ಯ ಆರೋಗ್ಯ ಚೇತರಿಸಿಕೊಂಡಿದ್ದು 2-3 ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತೀನಿ ಅಂತ ವಿಜಯಲಕ್ಷ್ಮಿ ಅವರು ತಿಳಿಸಿದ್ದಾರೆ. ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಹಾರೈಸೋಣ. ಅದೇ ರೀತಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ಸುದೀಪ್ ಅವರು ಕೂಡ ಸಹಾಯ ಮಾಡಿದ್ದಾರೆ. ಸುಳ್ಳು ಅಂತ ಹೇಳಿದವ್ರಿಗೆ ಪ್ರೂಫ್ ಕೂಡ ಸಿಕ್ಕಾಗಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪಕ್ಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಕೆಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.